ಆಕಾಶವಾಣಿ ಮೈಸೂರು. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಲಬದ್ಧತೆ ಮತ್ತು IBS ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ತಿಳಿಸಿಕೊಡಲಿದ್ದಾರೆ ಮೈಸೂರಿನ ಪ್ರಾಕ್ಟಾಲಜಿಸ್ಟ್ ಮತ್ತು ಕೊಲೊರೆಕ್ಟಲ್ ಸರ್ಜನ್ ಡಾಕ್ಟರ್ ರಾಜಶೇಖರ್ ಮೈಸೂರು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮಲಬದ್ಧತೆ ಈಗ ಸಾಮಾನ್ಯ ಸಮಸ್ಯೆ ಆಗಿಬಿಟ್ಟಿದೆ. ಆಗಾಗ ಬಾಳೆಹಣ್ಣು ತಿಂದರೆ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ, ಅಥವಾ ನೀರು ಕುಡಿ ಚೆನ್ನಾಗಿ ನಿನಗೆ ಮೋಷನ್ ಚೆನ್ನಾಗಿ ಪಾಸ್ ಆಗುತ್ತೆ ಅಂತಾರೆ. ಕೆಲವರು ತುಪ್ಪ ತಿನ್ನು ಅಂತಾರೆ. ಅದ್ರ ಜೊತೆಗೆ ಈಗ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅನ್ನೋದು ಕೂಡ ಸಾಮಾನ್ಯವಾಗ್ಬಿಟ್ಟಿದೆ. ಅವರಿಗೆ ಮನಸ್ಸಿನ ಒತ್ತಡ ಇರ್ಬೋದು ಅಥವಾ ಕೆಲಸದ ಬೇರೆ ಒತ್ತಡಗಳಿಂದ ಕೂಡ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ನಿಂದ ನರಳ್ತಾ ಇರ್ತಾರೆ. ಪದೇ ಪದೇ ಮೋಷನ್ ಪಾಸ್ ಮಾಡೋದು ಅಥವಾ ಊಟ ತಿಂಡಿ ಮಾಡಿದ ಕೂಡಲೇ ಟಾಯ್ಲೆಟಿಗೆ ಹೋಗಬೇಕು ಅಂತ ಅನ್ಸೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಮೈಸೂರಿನ ಪ್ರಾಕ್ಟಾಲಜಿಸ್ಟ್ ಮತ್ತು ಕೊಲೊರೆಕ್ಟಲ್ ಸರ್ಜನ್ ಡಾಕ್ಟರ್ ರಾಜಶೇಖರ್ ಮೈಸೂರು ಅವರು. ಡಾಕ್ಟರ್ ರಾಜಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈ ಮಲಬದ್ಧತೆಗೆ ಕಾರಣಗಳು ಏನೇನು ಸರ್? ಎಲ್ಲದಕ್ಕೂ ನಮ್ಗೆ ಆಗಿರೋ ಪ್ರಾಬ್ಲಮ್ ಈಗ ಮಲಬದ್ಧತೆ ಅಂದರೆ ನಮ್ದು ಗುದ ರೋಗದ ವಿಭಾಗದಲ್ಲಾಗಲಿ, ಗ್ಯಾಸ್ಟ್ರೋ ಇಂಟೆಸ್ಟೈನ್ ಅಂದರೆ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಅಲ್ಲಾಗಲಿ ಮೇನ್ ಪ್ರಾಬ್ಲಮ್ ಇರೋದು ಇವಾಗ ಬಂದಿರೋದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ. ಫಸ್ಟ್ ಇದು ನಮಗೆ ಆಹಾರ ಮಲವಾಗಿ ಹೇಗೆ ಹೊರಗೆ ಬರುತ್ತೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ನಾವು ಸಿಕ್ಕಬದ್ದಿದ್ದೆಲ್ಲ ಬಾಯಲ್ಲಿ ಹಾಕ್ತಾ ಇರ್ತೀವಿ, ಅದಕ್ಕೆ ಒಂದು ಲಿಮಿಟೇ ಇಲ್ಲ, ಹಾಕ್ತಾ ಇರ್ತೀವಿ, ಅದೆಲ್ಲ ಹೋಗುತ್ತೆ. ಇಲ್ಲಿಂದ ಅನ್ನನಾಳ ಇರುತ್ತೆ, ಬಾಯಿಂದ ಅನ್ನನಾಳಕ್ಕೆ ಹೋಗುತ್ತೆ, ಅನ್ನನಾಳದಿಂದ ನಮಗೆ ಹೊಟ್ಟೆಗೆ ಹೋಗುತ್ತೆ, ಅದರಿಂದ ಮತ್ತೆ ಚಿಕ್ಕ ಹೋಗುತ್ತೆ, ಚಿಕ್ಕ ಕರಳಿಂದ ದೊಡ್ಡ ಕರಳಿಗೆ ಹೋಗುತ್ತೆ. ದೊಡ್ಡ ಕರಳಲ್ಲಿ ಅದು ಮಲವಾಗಿ ಇದ್ದು ನೀರಾಗಿರುತ್ತೆ, ಅಲ್ಲೆಲ್ಲ ನೀರಿನ ಅಂಶ ಎಲ್ಲ ಎಳ್ಕೊಂಡು ಅದನ್ನ ಸಾಲಿಡ್ ಆಗಿ ಮಾಡುತ್ತೆ. ಆಮೇಲೆ ಅದು ಬಂದು ರೆಕ್ಟಮ್ ಅಂತ ಒಂದು ಪಾರ್ಟ್ ಅಲ್ಲಿ ಬಂದು ಅದೇ ನಮ್ಗೆ ಗುದದ್ವಾರದಲ್ಲಿ ಮೇಲ್ಗಡೆ ಒಂದು 15 ಸೆಂಟಿಮೀಟರ್ ಒಂದು ಯಾವಾಗ ಅದು ಫಿಲ್ ಆಗುತ್ತೋ ಅವಾಗ ನಮ್ಗೆ ಫೀಲಿಂಗ್ ಬರುತ್ತೆ. ಆವಾಗ ಈ ಕೆಳಗಡೆ 2 ರಿಂಗ್ಸ್ ತರ ಮಸಲ್ಸ್ ಇರುತ್ತೆ ಗುದದ್ವಾರದಲ್ಲಿ, ಅದು ಓಪನ್ ಆಗಬೇಕು, ಮೋಷನ್ ಹೊರಗೆ ಇದು ಪ್ರೆಸ್ ಮಾಡಬೇಕು, ಹೊರಗೆ ಬರಬೇಕು. ಅದು ನಾರ್ಮಲ್ ಮೆಕ್ಯಾನಿಸಮ್, ಪ್ರತಿ ಪ್ರಾಣಿನೂ ಮಾಡೋ ಕೆಲಸ ಅದು. ಅದಕ್ಕಿರೋ ಜ್ಞಾನ ನಮ್ಗಿಲ್ಲ. ಈಗ ಅದಕ್ಕೆ ಏನಕ್ಕೆ ಆಗಿದೆ ಅಂದ್ರೆ, ಒಂದು ನಮ್ಗೆ ಟೈಮ್ಗೆ ಯಾವಾಗ ತಿನ್ಬೇಕು ಅಂತಿಲ್ಲ. ಏನು ಸಿಕ್ಕಿದ್ರೆ ತಿಂತಾ ಇರ್ತೀವಿ, ಯಾವಾಗ ಅಂದ್ರೆ ಅವಾಗ ತಿಂತಾ ಇರ್ತೀವಿ, ಅದ್ವಾ ತಿಂತಾ ಇರ್ತೀವಿ. ಅದೆಲ್ಲ ಹೋಗಿ ಎಲ್ಲೆಲ್ಲೋ ಕೂತಿರುತ್ತೆ, ಅದಕ್ಕೊಂದು ಕನ್ಫ್ಯೂಸ್ ಆಗಿ ಹೋಗುತ್ತೆ. ಎರಡನೇದು ಸರ್ಕೇಡಿಯನ್ ರಿದಮ್ ಅಂತ ಇರುತ್ತೆ ನಮ್ಮ ದೇಹದಲ್ಲಿ, ಅಂದ್ರೆ ದಟ್ ಈಸ್ ರಿಲೇಟೆಡ್ ಟು ಸನ್ ಅಂಡ್ ಮೂನ್ ಮೂವ್ಮೆಂಟ್ಸ್. ಸೊ ನಾವು ಯಾವ ಟೈಮ್ಗೆ ಹೇಳ್ತೀವೋ ಆ ಟೈಮ್ಗೆ ನಾರ್ಮಲ್ ಆಗಿ ಸೂರ್ಯೋದಯ ಆಗೋ ಟೈಮಲ್ಲಿ ಬಿಟ್ವೀನ್ 5 o'clock to 7 o'clock ಆ ಪೀರಿಯಡ್ ಅಲ್ಲಿ ಅದು ವಿಸರ್ಜನೆ ಮಾಡೋಕೆ ರೆಡಿ ಮಾಡಿರುತ್ತೆ. ಹೇಳೋದು 9 ಗಂಟೆಗೆ ಹೇಳ್ತಾರೆ, ರಾತ್ರಿ 12 ಗಂಟೆಗೆ ಮಲ್ಕೋ, 2 ಗಂಟೆಗೆ ಮಲ್ಕೋ, ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಹೇಳ್ತೀವಿ. ಸೊ ಅವಾಗ ಅದೆಲ್ಲ ಅಪ್ಸೆಟ್ ಆಗೋಗಿರುತ್ತೆ, ಅದು ಅಂದ್ರೆ ಆ ರಿಫ್ಲೆಕ್ಸ್ ಬಂದು ಹೊಟ್ಟೋಗಿರುತ್ತೆ. ಆವಾಗ ಹೋಗಿ ಮುಕ್ಕೋದು, ಪ್ರೆಷರ್ ಹಾಕೋದೆಲ್ಲ ಟ್ರೈ ಮಾಡ್ತಾ ಇದ್ವಿ. ಅಂದ್ರೆ ಅವರ ಜೀವನ ಶೈಲಿ, ಅವರು ಮಲಗೋದು, ಏಳೋದು, ಊಟ, ವ್ಯಾಯಾಮ, ಇದು ಎಲ್ಲಾನು ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಬರೋ ರೋಗಗಳಲ್ಲಿ ಅಟ್ಲೀಸ್ಟ್ ಒಂದು 50 to 60% ಡೈರೆಕ್ಟ್ ಆಗಿ ನಮ್ದು ಜೀವನ ಶೈಲಿಯಿಂದ ಬಂದಿರೋದು. ಇವಾಗ ಊಟ ತಿಂದ ಮೇಲೆ ಅಗದ್ಬಿಟ್ಟು ಅನ್ನನಾಳಕ್ಕೆ ಹೋಗುತ್ತೆ, ಅಲ್ಲಿಂದ ಅದು ಗ್ರಾವಿಟಿಲಿ ಹೋಗಲ್ಲ, ನಾವು ಶೀರ್ಷಾಸನ ಹಾಕಿ ತಿಂದ್ರು ಕೂಡ ಹೋಗುತ್ತೆ. ಅದಕ್ಕೆ ಮೆಕ್ಯಾನಿಸಮ್ ಏನು ಅಂದ್ರೆ, ಇಲ್ಲಿಂದ ಕೆಳಗಡೆ ಗುದದ್ವಾರದವರೆಗೂ ಅದು ಒಂದೇ ಪೈಪು, ಒಂದು ಇಲ್ಲಿ ಸ್ಟ್ರೈಟ್ ಪೈಪ್ ಇರುತ್ತೆ ಅನ್ನನಾಳ, ಆಮೇಲೆ ದೊಡ್ಡದಾಗಿ ಹೊಟ್ಟೆ ಅಂತ ಆಗಿರುತ್ತೆ, ಆಮೇಲೆ ಚಿಕ್ಕ ಕರಳು ಅಂತ ಆಗಿರುತ್ತೆ, ಆಮೇಲೆ ಅದು ದೊಡ್ಡ ಕರಳಾಗತ್ತಲ್ಲ, ಅದೆಲ್ಲ ಒಂದೇ ಪೈಪು. ಬೇರೆ ಬೇರೆ ಜಾಗದಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಆಗಿರುತ್ತೆ, ಬೇರೆ ಬೇರೆ ಅದರ ಕೆಲಸಗಳನ್ನ ಹಿಡಿದು. ಆದ್ರೆ ಎಲ್ಲದಕ್ಕೂ 2 ಮಸಲ್ಸ್ ಇರುತ್ತೆ. ಆ ಟ್ಯೂಬ್ ಇದೆಯಲ್ಲ, ಇವಾಗ ಟ್ಯೂಬ್ ಅಲ್ಲಿ ನಾವು ಬೇರೆ ಪೈಪಲ್ಲಿ ಯಾವ್ದ್ರಲ್ಲ ನೀರ್ ಹಾಕಿ ಬಿಟ್ರೆ ಅದು ಗ್ರಾವಿಟಿಲನ್ನ ಹೋಗ್ಬೇಕು, ಇಲ್ಲ ಪಂಪ್ ಅನ್ನ ಮಾಡ್ಬೇಕು, ಅದಾಗದೆ ಹೋಗಲ್ಲ. ಇಲ್ಲಿ ಹೇಗೆ ಹೋಗುತ್ತೆ ಅಂದ್ರೆ, ಈ ಮಸಲ್ಸ್ ಇರುತ್ತಲ್ಲ, ಆ ಮಸಲ್ಸ್ ಅದನ್ನ ಹಿಂಡಿ ಮುಂದಕ್ಕೆ ತಳ್ಳುತ್ತೆ, ಅದನ್ನ ಪೆರಿಸ್ಟಾಲಿಸಿಸ್ ಅಂತೀವಿ. ಸೊ ಯಾವಾಗ ಪೆರಿಸ್ಟಾಲಿಸಿಸ್ ಕ್ರಮವಾಗಿ ಮೇಲ್ಗಡೆ ಒತ್ತತ್ತೆ, ಕೆಳಗಡೆ ಓಪನ್ ಆಗುತ್ತೆ, ಮೇಲ್ಗಡೆ ಒತ್ತತ್ತೆ, ಹಾಗೆ ಮುಂದೆ ಬರ್ಸ್ಕೊಂಡು ಅಂತ ಹೇಳ್ಕೊಂಡು ಹೋಗ್ಬೇಕು. ಅನ್ನನಾಳದಲ್ಲಿ ಬೇಗ ಆಗುತ್ತೆ, ಹೊಟ್ಟೆಯಲ್ಲಿ ಒಂದು 3-4 hours ಆದ್ಮೇಲೆ ಶುರು ಆಗುತ್ತೆ, ಚಿಕ್ಕ ಇದ್ರಲ್ಲಿ ಸ್ವಲ್ಪ ನಿಧಾನಕ್ಕಾಗತ್ತೆ, ದೊಡ್ಡ ಕಾಳಲ್ಲಿ ಇನ್ನೂ ನಿಧಾನಕ್ಕಾಗತ್ತೆ, ಎಲ್ಲ ಆಗಿ ಲಾಸ್ಟ್ಗೆ ಉಳಿದಿರೋದು ಹೊರಗಡೆ ಬರಬೇಕು. ಹೊರಗಡೆ ಬರೋದಕ್ಕೆ ಯಾವಾಗ ಅಡ್ಡಿ ಆಗುತ್ತೋ, ಇವಾಗ ಫಾರ್ ಎಕ್ಸಾಂಪಲ್ ತುಂಬಾ ಮುಕ್ಕಬೇಕಾಯ್ತು, ಇಲ್ಲ ಅವ್ರಿಗೆ ಕೆಲವ್ರಿಗೆ ರಿಫ್ಲೆಕ್ಸೇ ಬರಲ್ಲ, 2-3 ದಿವಸ ಟಾಯ್ಲೆಟ್ ಹೋಗ್ಬೇಕು ಅನ್ಸೋದೇ ಇಲ್ಲ ಅವ್ರಿಗೆ. ಕೆಲವ್ರಿಗೆ ಬರುತ್ತೆ, ಅಲ್ಲಿ ಬಂದು ನಿಲ್ತಾ ಇರುತ್ತೆ, ಕೆಲವ್ರಿಗೆ ಅರ್ಧಂಬರ್ಧ ಬರ್ತಾ ಇರುತ್ತೆ, ಮತ್ತೆ ಹೋಗ್ಬೇಕಾಗುತ್ತೆ, ಕೆಲವ್ರಿಗೆ ನೋವಾಗುತ್ತೆ. ಇದನ್ನೆಲ್ಲ ಕಾನ್ಸ್ಟಿಪೇಷನ್ ಅಂತೀವಿ.
ಯಾವಾಗ ನಾರ್ಮಲ್ ಮೋಷನ್ ಹೋಗೋದಕ್ಕೆ ಜಾಸ್ತಿ ಪ್ರೆಷರ್ ಹಾಕೋ ಸಮಸ್ಯೆ ಇದ್ರೆ ಅದನ್ನ ಕಾನ್ಸ್ಟಿಪೇಷನ್. ಈ ಕಾನ್ಸ್ಟಿಪೇಷನ್ಗೆ ಆಹಾರ ಏನಾದ್ರೂ ಪರಿಣಾಮ ಬೀರುತ್ತಾ? ಅಂದ್ರೆ ರಾಗಿ ರೊಟ್ಟಿ ತಿಂದ್ರೆ ಅಥವಾ ರಾಗಿ ಮುದ್ದೆ ತಿಂದ್ರೆ ಅಥವಾ ಚಪಾತಿ ತಿಂದ್ರೆ ಅಥವಾ ಅವ್ರಿಗೆ ಯಾವುದೋ ಒಂದು ಆಹಾರ ತಿಂದ್ರೆ ನನಗೆ ಕಾನ್ಸ್ಟಿಪೇಷನ್ ಆಗತ್ತೆ ಅಥವಾ ಮಸಾಲೆ ಜಾಸ್ತಿ ತಿಂದ್ರೆ ಕಾನ್ಸ್ಟಿಪೇಷನ್ ಆಗತ್ತೆ ಅನ್ನೋದು? ಅದಕ್ಕೆ ಮತ್ತೆ 2 ಕಾರಣಗಳಿದೆ. ಒಂದು, ಇನ್ ಜನರಲ್ ನಾವು ಏನೇನು ಡ್ರೈ ಆಗಿ ತಿಂತೀವಿ, ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ ಏನೇನೋ ಆಗಲಿ, ಅದೆಲ್ಲ ಏನು ಮಾಡ್ತೀವಿ ನಾವು ಬೇಯಿಸಿದಾಗ ಅದ್ರಲ್ಲಿ ನೀರಿನ ಅಂಶ ಡ್ರೈ ಆಗೋಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದನ್ನ ತಿನ್ನುವಾಗ ನಾವು ಜೊತೆ ಒಂದು ಚಟ್ನಿ ಪುಡಿನೋ ಉಪ್ಪಿನಕಾಯಿ ಹಾಕೊಂಡು ತಿನ್ಬಾರ್ದು. ಅದಕ್ಕೆ ಸ್ವಲ್ಪ ನಾವು ಲಿಕ್ವಿಡ್ ಆಗಿರೋಂಥದ್ದು ಮಾಡ್ಕೊಂಡು ತಿನ್ಬೇಕು, ಆವಾಗ ಅದು ಕಾಂಪೆನ್ಸೇಟ್ ಆಗುತ್ತೆ. 2ನೇದು, ಒಬ್ಬೊಬ್ಬರಿಗೆ ಕೆಲವು ಆಗಲ್ಲ, ಅವ್ರ ಮೈ ಪರಿಸ್ಥಿತಿ ಬೇರೆ ತರ ಇರುತ್ತೆ. ಸೊ ಅವ್ರಿಗೆ ನೇಚರ್ ಅಂತೀವಿ, ಪ್ರಕೃತಿ ಅಂತೀವಿ. ಅವ್ರಿಗೆ ಚಪಾತಿ ತಿಂದ್ರೆ ಆಗದೆ ಇದ್ರೆ ನಾನು ಆಗತ್ತೆ ತಿನ್ನಿ ಅಂತ ನಾನು ಯಾರು ಹೇಳೋಕೆ, ಅವ್ರ ಬಾಡಿ ಅವ್ರಿಗೆ ಗೊತ್ತು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಹೇಳ್ತೀನಿ ಪೇಷಂಟ್ಗೆ, ರಾಗಿ ಮುದ್ದೆ ಮುಂಚೆಯಿಂದ ತಿಂತಾ ಇದ್ರಾ? ಹೌದು ಸರ್, ಹುಟ್ಟದಾಗಂತ ತಿಂತಾ ಇದ್ದೆ, ಮತ್ತೆ ಅವಾಗೆಲ್ಲ ಆಗ್ತಾ ಇತ್ತಾ? ಸೊ ದಟ್ ಇಸ್ ನಾಟ್ ದಿ ಕಾಸ್. ರಾಗಿ ಮುದ್ದೆ ತಿಂದಾಗೆಲ್ಲ ನಂಗೆ ಆಗುತ್ತೆ, ನಿಲ್ಸ ಸರಿ ಹೋಗುತ್ತೆ, ಮತ್ತೆ ತಿಂದ್ರೆ ಆಗತ್ತೆ, ಪ್ರಯತ್ನ ಮಾಡಿ ನೋಡಿ, ನಿಮ್ಗೆ ಯಾವ್ದ್ರ ಮೇಲೆ ಡೌಟ್ ಇದೆಯೋ ಆದ್ರೆ ಅದು ಕಾರಣ ಅಂತ ಅದು ಕಡಿಮೆ ಮಾಡಿ. ಸಿಂಪಲ್ ಅದು. ಇದಕ್ಕೆಲ್ಲ ಡಾಕ್ಟರ್ಗಳ ಅವಶ್ಯಕತೆ ಇಲ್ಲ. ಮನುಷ್ಯನೊಬ್ಬನೇ ಎಲ್ಲ ಇಡೀ ಪ್ರಾಣಿಗಳಲ್ಲಿ ಮನುಷ್ಯನೊಬ್ಬನಿಗೆ ಒಂದು ಬುದ್ಧಿ, ಜ್ಞಾನ, ಆಮೇಲೆ ಬುಕ್ಸು ಇವೆಲ್ಲ ಬೇಕು ನಮ್ಗೆ. ನಾರ್ಮಲ್ ಜೀವನ ಮಾಡೋಕೆ ಎಲ್ಲ ಜೀವಿಗಳಿಗೂ ಗೊತ್ತು, ಯಾವಾಗ ಏನ್ ತಿನ್ಬೇಕು ಅಂತ ಗೊತ್ತು, ಹೇಗಿರ್ಬೇಕು ಗೊತ್ತು, ನಮಗ್ ಮಾತ್ರ ಗೊತ್ತಿಲ್ಲ, ನಾವೆಲ್ಲರಿಗಂತ ಬೆದ್ರು. ಮತ್ತೆ ಕೆಲವರು ತುಂಬಾ ನೀರು ಕಡಿಮೆ ಕುಡಿತಾರೆ, ಅದರಿಂದನೂ ಕಾನ್ಸ್ಟಿಪೇಷನ್ ಆಗ್ಬಿಡುತ್ತೆ. ಮತ್ತೆ ತುಂಬಾ ಸಾರು ಅಥವಾ ಸಾಂಬಾರ್ ಅದನ್ನೆಲ್ಲ ತುಂಬಾ ಕಡಿಮೆ ಬಳಸೋದು, ಇದೆಲ್ಲ ಮಾಡ್ತಾರೆ, ಅದರಿಂದನೂ ಕಾನ್ಸ್ಟಿಪೇಷನ್ ಆಗತ್ತೆ. ತುಂಬಾ ಖಾರವಾಗಿ ಮಾಡ್ಕೊಂಡಾಗ ನಮ್ಗೆ ಜಾಸ್ತಿ ಬೇಕಾಗಲ್ಲ, ಅವಾಗ ಚೂರ್ ಹಾಕೊಂಡು ಬರೀ ಟೇಸ್ಟ್ ಮಾಡ್ಕೊಂತೀವಲ್ಲ, ಅವಾಗ ಡ್ರೈ ಆಗೋಗುತ್ತೆ. ಯಾವುದನ್ನು ಡ್ರೈ ತಿನ್ನಬಾರ್ದು. ನಮ್ಮ ವಾತಾವರಣದಲ್ಲಿ ನಮ್ಗೆ ಲಿಕ್ವಿಡ್ ಆಗಿ ತಿನ್ಬೇಕು. ಇಂಗ್ಲೆಂಡ್, ಅಮೆರಿಕ ಅವ್ರು ಹೇಗೆ ತಿನ್ಕೊಳ್ಳೋ ಬ್ರೆಡ್ ತಿನ್ಕೊಂತಾರೆ, ಅದೇ ಅವ್ರಿಗೆ ಮೊದ್ಲಿಂದಾನು ನಾವು ತುಂಬಾ ಬೆವರ್ತೀವಿ ಇಲ್ಲಿ. ಅದೇ ತರ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ, ಕೂಲಿ ಮಾಡ್ತಾ ಇರ್ತಾರೆ, ರೈತರು ಇರ್ತಾರೆ, ಅವ್ರಿಗೆಲ್ಲ ನೀರು ಜಾಸ್ತಿ ಬೇಕಾಗುತ್ತೆ, ಅವ್ರಿಗೆ ನೀರಿನ ಅಂಶ ಜಾಸ್ತಿ ಬೇಕು. ನಾವು AC ರೂಮಲ್ಲಿ ಕೂತಿರ್ತೀವಿ, ಬಾಡಿಗೆ ಆಗಲ್ಲ, ನೀರು ಕುಡಿಯಲ್ಲ. ಮತ್ತೆ ಈ ಮಾನಸಿಕ ಒತ್ತಡದಿಂದಾನು ಮಲಬದ್ಧತೆ ಉಂಟಾಗತ್ತಾ? ಖಂಡಿತ. ಅಂದ್ರೆ ಮೈಂಡ್ ಇದು, ನಮ್ಮ ಬಾಡಿ ಇಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಮೈಂಡ್ ಅಂತ ನಾನು ಹೇಳಿದೆ. ಒಂದು ಬುಕ್ ಬರ್ತಿದ್ದೀನಿ ನಾನು, ಹೆಲ್ತ್ ಆರ್ ಹೆಲ್ತ್ ಚಾಯ್ಸ್ ಇಸ್ ಯುವರ್ಸ್ ಅಂತ. ಅದರಲ್ಲಿ ಕಂಪ್ಲೀಟ್ ವಿವರಣೆ ಕೊಟ್ಟಿದ್ದೀನಿ, ಹೆಲ್ತ್ ಅನ್ನೋದು ಹೇಗಾಗತ್ತೆ ಅಂತ. ಹೆಲ್ತ್ ಅಂದ್ರೆ ಕಾಯಿಲೆ ಇಲ್ದಿರೋದು ಹೆಲ್ತ್ ಅಲ್ಲ, ಅದು ಆರೋಗ್ಯ ಅಂತೀವಿ. ಏನು ಕಾಯಿಲೆ ಇಲ್ಲದೆ, ರೋಗವಿಲ್ಲದ ಆರೋಗ್ಯ. ನಾ ಮಾತಾಡೋದು ಸ್ವಾಸ್ಥ್ಯ, ಸುಅಸ್ತು ಸ್ವಾಸ್ಥ್ಯ, ಸುಖವಾಗಿರೋ ಸ್ವಾಸ್ಥ್ಯ. ಅದು ಇರಬೇಕು ಅಂದ್ರೆ ಹೆಲ್ತ್ಗೆ HELTH ಅಂತ, ಹ್ಯಾಪಿನೆಸ್, ಎಂಥೂಸಿಯಾಸಮ್, ಆಕ್ಟಿವ್, ಲೈವ್ಲಿ, ಟ್ರಸ್ಟ್ ಅಂಡ್ ಹಾರ್ಮನಿ, ಇದಿದ್ರೆ ಹೆಲ್ತ್ ಅಂತ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಅವಾಗ ಬೇರೆ ಎಲ್ಲ ಸೆಟ್ ಆಗುತ್ತೆ. ಸೊ ನಮ್ಮ ಇಡೀ ದೇಹದಲ್ಲಿ ಪ್ರತಿ ಕಾಯಿಲೆ ಶುರುವಾಗೋದಿಲ್ಲ ಮೈಂಡಲ್ಲೇ, ಬೇರೆ ಬೇರೆ ಜಾಗದಲ್ಲಿ ತೋರಿಸ್ಕೊಳ್ಳುತ್ತೆ. ಎಲ್ಲ ನಮ್ಮ ಮನಸ್ಸಲ್ಲಿ ಆಗೋ ಈ ಅರಿಷಡ್ ವರ್ಗಗಳಂತಾರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ. ಅದರದನ್ನ ಹಿಡಿದು ಅಂತಂತ ಕಾಯಿಲೆ ಬರುತ್ತೆ. ಆ ತರ ಎಲ್ಲ ಅನಲೈಸ್ ಆಗಿದೆ. ಅದು ನಮ್ಮ ಮನಸ್ಸು, ನಮ್ಮ ಮನಸ್ಥಿತಿನೂ ಕಾರಣ ಆಗತ್ತೆ ಎಲ್ಲ ಕಾಯಿಲೆಗಳಿಗೂ ಅನ್ನೋ ಮೇನ್ ಕಾರಣ ಇದೆ. ಇವಾಗ ಏನ್ ಹೇಳ್ತೀವಿ, ಜಾಸ್ತಿ ತಿನ್ಬಿಟ್ಟು ದಪ್ಪ ಆಗಿರ್ತಾರೆ, ಇದು ಅವ್ರಿಗೆ ಗೊತ್ತಿಲ್ಲ ಜಾಸ್ತಿ ತಿನ್ಬಾರ್ದು ಅಂತ. ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹಾಕಿರುತ್ತೆ ಪ್ಯಾಕೆಟ್ ಮೇಲೆ. ಆದ್ರೂ ಕಾರ್ಡಿಯಾಲಜಿಸ್ಟ್ ಆಗಿರ್ತಾರೆ, ಅವ್ರು ಹೊರಗಡೆ ಸೇರ್ಕೊಂಡ್ಬಂದು ನೋ ಸ್ಮೋಕಿಂಗ್ ಅಂತ ಬರೀತಾರೆ ಪೇಷಂಟ್ಗೆ. ಸೊ ವಾಟ್ ಈಸ್ ದಟ್ ಈಸ್ ಆಕ್ಟಿಂಗ್ ಆನ್ ಅವರ್ ಮೈಂಡ್. ಸೊ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಜೀವನ ಚೆನ್ನಾಗಾಗೋದು. ನಾವು ಸುಮ್ಮನೆ ಹೇಳ್ಬೋದು, ನಾಲೆಡ್ಜ್ ಕೊಟ್ಟರೆ ಆಗಲ್ಲ. ಮತ್ತೆ ಡಾಕ್ಟ್ರೇ, ಈ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಕಾಡ್ತಾ ಇರುವಂತ ಒಂದು ಕಾಯಿಲೆ. ಇದು ಕಾಯಿಲೆನಾ ಅಥವಾ ಕಾಯಿಲೆಯ ಲಕ್ಷಣನಾ? ಇದೊಂದು ಇಷ್ಟುದ್ದ, ನಾವು ಎಲ್ಲದಕ್ಕೂ ಇಷ್ಟಿಷ್ಟುದ್ದ ಹೆಸರು ಕೊಡ್ತೀವಿ, ಅದನ್ನ ಲೇಬಲ್ ಮಾಡ್ಕೊಂಡ್ಬಿಟ್ಟು ಐ ಆಮ್ ಹ್ಯಾವಿಂಗ್ IBS, ಐ ಆಮ್ ಹ್ಯಾವಿಂಗ್ IBD ಅಂತ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತೀನಿ ಪೇಷಂಟ್ಗೆ. ನಿಮಗೆ ಪ್ರಾಬ್ಲಮ್ ಏನೋ ಹೇಳಿ, ಯಾವ್ದು ಒಂದ್ಸಲ ಲೇಬಲ್ ಮಾಡ್ಕೊಂಡ್ರೆ ಅಂದ್ಕೊಂಡ್ಬಿಡತ್ತೆ, ಕೊಟ್ಟೋಗುತ್ತೆ. ಸೊ ನಾವು ಎಲ್ಲೋದ್ರೆ ಅವ್ರು ಒಂಥರ ಅದೊಂದು ಅವ್ರದ್ದು ಏನೋ ಬಿರ್ದು ಕೊಟ್ಟಾಗ ಹೇಳ್ಕೊಂತ ಇರ್ತಾರೆ, ಐ ಆಮ್ IBS ಪೇಷಂಟ್, ಅದೊಂದು ಹೆಮ್ಮೆ ತರ ಹೇಳ್ಕೊಂತಾರೆ. ಹೇಳೋದು ಅದ್ರ ಮನ್ಸಿಗೆ ಹಚ್ಕೋಬೇಡಿ. IBS ಅಂದ್ರೆ ಇನ್ನೇನಿಲ್ಲ, ನಾನು ಹೇಳಿದ್ನಲ್ಲ, ಕರಳುಗಳು ಅವೆಲ್ಲ ಇಂಟೆಸ್ಟೈನ್ಸ್, ನಮ್ಮ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ ಇದೆಯಲ್ಲ, ಅದು ಒಂದು ಪ್ರತ್ಯೇಕ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಅದು ಯದ್ವಾ ಆದ್ರೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ. ಇರಿಟೇಟ್ ಆಗಿದೆ ಬವೆಲ್ ಅಂದ್ರೆ ಇಂಟೆಸ್ಟೈನ್ಸ್ ಅಂತ, ಅದು ಇರಿಟೇಟ್ ಆಗಿದೆ. ಇರಿಟೇಟ್ ಆದಾಗ ಏನಾಗುತ್ತೆ, ಬೇಗ ಮಾಡುತ್ತೆ ಒಂದ್ಸಲ. ನಿಧಾನಕ್ಕೆ ಮಾಡೋದು, ಊಟ ಮಾಡಿ ಹೋಗ್ಬೇಕು ಅನ್ಸುತ್ತೆ, ಏನಾದ್ರು ಬಿಸಿಯಾಗಿ ಕುಡಿದ್ ಕೂಡ್ಲೆ ಟಾಯ್ಲೆಟ್ ಹೋಗ್ಬೇಕು ಅನ್ಸುತ್ತೆ. ಬವೆಲ್
ಈಸ್ ಇರಿಟೇಟೆಡ್ ಅಂತ. ಅದು IBS ಡಯರಿಯಲ್ ಟೈಪ್ ಅಂತೀವಿ. ಇನ್ನೊಂದು ಥರ ಇದೆ, ಅದಕ್ಕೆ ನಾನು ಮಾಡೋದೆಲ್ಲ ಕೆಲಸ ಅನ್ನತ್ತೆ, ಆರಾಮಾಗಿ ಕೂತಿರುತ್ತೆ, ನಿಧಾನಕ್ಕಿರುತ್ತೆ, ಸ್ಲೋ ಆಗೋಗಿರುತ್ತೆ. ಅದೇ ತುಂಬಾ ಹೊತ್ತು ಕಳೀತಾರೆ ಟಾಯ್ಲೆಟ್ ನಲ್ಲಿ, 1 ಗಂಟೆ 1.5 ಗಂಟೆ. ಡಾಕ್ಟ್ರೇ, ನಾನು ಇದೊಂದು ಕೇಳಬೇಕು, ಈ ಟಾಯ್ಲೆಟ್ ನಲ್ಲಿ ಮೊಬೈಲ್ ಯೂಸ್ ಮಾಡೋದು ಈಗಿಂದ ಒಂದ ಕೆಟ್ಟ ಪದ್ಧತಿ ಶುರುವಾಗ್ಬಿಟ್ಟಿದೆ. ಇದರಿಂದ ಈ ಕಾಯಿಲೆಗಳು ಜಾಸ್ತಿ ಆಗತ್ತಾ? ಅದನ್ನ ಒಂದು ಹೇಳಿದ್ರೆ ಅವ್ರಿಗೊಂದು ಎಚ್ಚರಿಕೆ ಅಂತ ಅನ್ಸುತ್ತೆ. 100%. ಇವಾಗ ಬರೀ ಇದರಲ್ಲೆಲ್ಲ ಎಲ್ಲ ಕೆಲಸಗಳಲ್ಲೂ, ಈಗ ಹಾಸ್ಪಿಟ್ಲಲ್ಲಿ ನೋಡ್ತಾ ಇರ್ತೀವಿ, ಎಲ್ಲರೂ ನರ್ಸ್ಗಳು, ಆಯಾಗಳು ಎಲ್ಲರೂ ಕೂತ್ಕೊಂಡು ಈಗ ನೋಡ್ತಾ ಇರ್ತಾರೆ. ಅವ್ರ ಕೆಲಸಗಳ ಮೇಲೆ ಧ್ಯಾನ ಇಲ್ಲ. ಎರಡನೇದು ಕೂತ್ಕೊಂಡೇ ಇರ್ತಾರೆ, ಒಂದೇನೋ ಆಕ್ಟಿವ್ ಅಲ್ಲ ಇಲ್ಲ ಹೋಗಿ ನೋಡೋಣ ಅನ್ನೋದಿಲ್ಲ. ಎಲ್ಲ ಇದ್ರಲ್ಲೇ ಕಾಣ್ಬೇಕು ನಮಗೆ. ಆಮೇಲೆ ಒಂಥರ ಮಾತುಕತೆ ಇಲ್ಲ. 6 ಜನ ಕೂತಿದ್ರೆ 6 ಜನನು ಮೊಬೈಲ್ ನಲ್ಲಿ ಇರ್ತಾರೆ. ಯಾರು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಅವ್ರವ್ರ ಫೋನ್ ನಲ್ಲಿ ಬ್ಯುಸಿ ಆಗಿರ್ತಾರೆ ಹೊರತು ಯಾರು ಒಬ್ರನ್ನೊಬ್ರು ಮಾತನಾಡೋದೇ ಇಲ್ಲ. ಹೌದು, ಇದು ವೆರಿ ಡೇಂಜರಸ್ ಇದು. ಅದು ಮತ್ತೆ ವ್ಯಾಯಾಮ ಮಾಡೋದ್ರಿಂದ ಈ ಮಲಬದ್ಧತೆ ಅಥವಾ IBS ಇದನ್ನ ಕಂಟ್ರೋಲ್ ಮಾಡಬಹುದಾ? ಅದೇನಂದ್ರೆ IBS ಅಲ್ಲಿ 2 ಥರ ಇದೆ. ಒಂದು ಮೈಂಡ್ ರಿಲೇಟೆಡ್, ನಾನು ಇವಾಗ ಹೇಳಿದ್ನಲ್ಲ, ಸೊ ಅದನ್ನ ನಾವು ಯಾವಾಗ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೊಂಡ್ರೆ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಇತ್ತೀಚೆಗೆ ಕಂಡು ಹಿಡಿದಿರೋದಂದ್ರೆ ನಮ್ಮ ಇಂಟೆಸ್ಟೈನ್ಸ್ ಅಲ್ಲಿ, ಎಸ್ಪೆಷಲಿ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕೆಲವು ಬ್ಯಾಕ್ಟೀರಿಯಾ ಇರುತ್ತೆ, ಆಯ್ತಾ. ಅದನ್ನ ಸ್ಟೂಲ್ ಮೈಕ್ರೋಬಯೋಮ್ ಅಂತೀವಿ. ಅಂದ್ರೆ ಅದೇ ಒಂದು ವಾತಾವರಣ ಅಲ್ಲಿ ಒಳಗೆ. ಅಂದ್ರೆ ಅದರೊಳಗೆ ಈ ನಮ್ಮ ಫಾನಾ ಅಂಡ್ ಫ್ಲೋರಾ ಅಂತೀವಿ, ಈ ನಮ್ಮ ಇದ್ರಲ್ಲೆಲ್ಲ ಇರುತ್ತೆ, ಫಾರೆಸ್ಟ್ ಎಲ್ಲ ಇರುತ್ತಲ್ಲ, ಅದೇ ತರ ಇದೊಂದು ಪ್ರಪಂಚ ಒಳಗಡೆ. ಅಲ್ಲಿ ತರತರಾರಿ ಬ್ಯಾಕ್ಟೀರಿಯಾಗಳು, ವರ್ಮ್ಸ್, ವೈರಸ್, ಪ್ರೋಟೀನ್ಸ್, ಬೇರೆ ಬೇರೆ ತರ ಇರುತ್ತೆ. ಅದೊಂದು ಪ್ರಪಂಚ. ಅದು ಅದರಲ್ಲಿ ನಮ್ಗೆ ತುಂಬಾ ಉಪಯೋಗ ಆಗುವಂತ ಕೋಟಾಂತರ ಬ್ಯಾಕ್ಟೀರಿಯಾ ಇರುತ್ತೆ. ಅದಿಲ್ಲದೆ ನಾವು ಸತ್ತೋಗ್ತೀವಿ. ದೇ ಆರ್ ಮೇಂಟೈನಿಂಗ್ ಅವರ್ ಹೆಲ್ತ್. ನಾವು ಗಟ್ ಈಸ್ ದಿ ನ್ಯೂ ಬ್ರೈನ್ ಅಂತ. ಬ್ರೈನ್ ನಲ್ಲಿರೋ ಕೆಮಿಕಲ್ಸ್ ಗನ್ನ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತೀವಿ. ಅಂದ್ರೆ ಇವಾಗ ನಾವು ಹೀಗೆ ಎಂತೂಸಿಯಾಸಮ್ ಮಾತಾಡ್ತಾ ಇದ್ದೀವಿ ಅಂದ್ರೆ ಒಂಥರ ಕೆಮಿಕಲ್ ರಿಲೀಸ್ ಆಗ್ತಾ ಇದೆ. ಇನ್ನೊಂದ್ ತರ ಬಂದ್ರೆ ನಾವು ಒಂಥರ ತುಸ್ತಾಗಿ ಹೋಗ್ತೀವಿ. ಇನ್ನೊಂದ್ ತರ ಬಂದ್ರೆ ನಮ್ಗೆ ಕೋಪ ಬರುತ್ತೆ. ಸೊ ತರತರವಾರಿ ಕೆಮಿಕಲ್ಸ್, ನ್ಯೂರೋ ಟ್ರಾನ್ಸ್ಮಿಟರ್ಸ್ ರಿಲೀಸ್ ಆಗುತ್ತೆ. ಅದು ಎಷ್ಟಿದೆಯೋ ಬ್ರೈನ್ ನಲ್ಲಿ ಅದಕ್ಕನ್ನ 3ರಷ್ಟು ಇಂಟೆಸ್ಟೈನ್ ಅಲ್ಲಿ ಇರುತ್ತೆ ಅದೇ ಟ್ರಾನ್ಸ್ಮಿಟರ್ಸ್. ದಟ್ ಈಸ್ ಡಿಕ್ಟೇಟಿಂಗ್ ಅವರ್ ಬಿಹೇವಿಯರ್ ಅಂತ ಇವಾಗ. ಸೊ ದಟ್ ಈಸ್ ಡಿಕ್ಟೇಟಿಂಗ್ ದಿ ನಮ್ಮ ಇಂಟೆಸ್ಟೈನಲ್ ಮೂವ್ಮೆಂಟ್. ಸೊ ಅದ್ರ ಮೇಲೆ ಇವಾಗ ತುಂಬಾ ಸ್ಟಡೀಸ್ ನಡೀತಾ ಇದೆ. ನಾವು ಮಾಡ್ತಾ ಇದ್ವಿ ಅದ್ರ ಮೇಲೆ ಸ್ಟಡೀಸ್ ಮಾಡಿ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್. ಅದಕ್ಕೆ ಇವಾಗ ಫೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೊಸ ಇದು ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಯಾರಿಗೆ ಅದು ಫೀಸಿಸ್ ಸರಿಗಿಲ್ದಿರ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ, ಲೂಸ್ ಮೋಷನ್ ಆಗೋದು, ಅವ್ರಿಗೆಲ್ಲ ಅದೆಲ್ಲ ಪರೀಕ್ಷೆ ಮಾಡಿಸಿ ನಾವು ಡೆಫಿಷಿಯಂಟ್ ಇದ್ರೆ ನಾರ್ಮಲ್ ಪರ್ಸನ್ ಮೋಷನ್ ತಗೊಂಡು ಅದರಿಂದ ನಾವು ಒಂದು ಪ್ರಾಸೆಸ್ ಮಾಡಿ ಪ್ರಿಪರೇಷನ್ ಮಾಡಿ ಕೊಲೊನೋಸ್ಕೋಪಿ ಮಾಡಿ ಅದರೆಲ್ಲ ಒಳಗಡೆ ಎಲ್ಲ ಸ್ಪ್ರೇ ಮಾಡ್ತೀವಿ. ಮಾಡಿದ್ರೆ ಅವ್ರಿಗೆ ಡ್ರಾಮ್ಯಾಟಿಕ್ ರಿಲೀಫ್. ಬರೀ ಮೆಡಿಸಿನ್ಸ್ ಎಷ್ಟು ದಿವಸ ಕೊಡ್ತೀವಿ. ಸೊ ಈ ತರ ಅದೊಂದು ಹೊಸ ಇದು ಬಂದಿದೆ. ಅದ್ರ ಬಗ್ಗೆ ಸ್ವಲ್ಪ ಎಲ್ರಿಗೂ ಗೊತ್ತಿರಲಿ. ಈ ಆಹಾರ ಮತ್ತೆ ನೀರು ಸೇವನೆ, ಹಣ್ಣು ತಿನ್ನೋದು, ಫೈಬರ್ ತಗೊಳ್ಳೋದ್ರಿಂದ ಈ ಮಲಬದ್ಧತೆ ಕಡಿಮೆ ಮಾಡ್ಕೋಬಹುದು ಅಂತ ಅಂತೀವಿ. 90% ಅದರಲ್ಲೇ ಆಗ್ಬೇಕು. ನಾವು ಎಷ್ಟು ದಿವಸ ನಾವು ಔಷಧಿ ಕೊಡೋಕ್ಕಾಗತ್ತೆ. ಹೌದು. ಮತ್ತೆ ಈ ಮಲಬದ್ಧತೆ ತುಂಬಾ ಜಾಸ್ತಿ ಆದ್ರೆ ಬೇರೆ ಯಾವ್ದಾದ್ರು ತುಂಬಾ ಸಮಸ್ಯೆ ಕೊಡೋ ಅಂತ ರೋಗಗಳು ಬರುತ್ತಾ? 2 ಹೇಳ್ಬಿಡ್ತೀನಿ. ಮಲಬದ್ಧತೆ ಒಂದು ಕಾಯಿಲೆನೂ ನಿಜ, ಇನ್ನೊಂದ್ ಕಡೆ ಅದೊಂದು ಸಿಂಪ್ಟಮ್ ಕೂಡ. ಅಂದ್ರೆ ಮಲಬದ್ಧತೆ ಇವಾಗ IBS ಅಲ್ಲಾದ್ರೆ ಅದು ಕಾಯಿಲೆ, ಸಿಂಪ್ಟಮ್ ಆದ್ರೆ ಅದು ಬೇರೆ ಕಾಯಿಲೆಯಿಂದ, ಕ್ಯಾನ್ಸರ್ ಇಂದ ಆಗಿರುತ್ತೆ ಮಲಬದ್ಧತೆ. ಅಲ್ಲೇನೋ ಅಡ್ಡ ಬಿದ್ದಿರುತ್ತೆ, ಏನಲ್ ಕೆನಾಲ್ ಟೈಟ್ ಆಗಿರುತ್ತೆ, ಅಲ್ಲೇನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದೆಲ್ಲ ಅದಕ್ಕೆಲ್ಲ ಆಪರೇಷನ್ ಮಾಡಿ ಸರಿ ಮಾಡಬೇಕಾಗುತ್ತೆ. ಆಮೇಲೆ ಮಲಬದ್ಧತೆ ಇಂದ ಪ್ರಾಬ್ಲಮ್ಸ್ ಏನಾಗುತ್ತೆ, ತುಂಬಾ ಮುಕ್ಕೋದು, ಅದು ಮಾಡಿದ್ರೆ ಹರ್ನಿಯಾ ಅಂತ ಆಗೋದು, ಪೈಲ್ಸ್, ಫಿಸ್ಟುಲಾ ಎಲ್ಲ ಮಲಬದ್ಧತೆಯಿಂದ ಆಗಿರುತ್ತೆ. ಸೊ 2ರಿಂದಾನು ಮಲಬದ್ಧತೆ ಆಗದೆ ನೋಡ್ಕೋಬೇಕು. ಕಡೆಯದಾಗಿ ಈ ಮಲಬದ್ಧತೆ ಅಥವಾ IBSಗೆ ಹೋಗ್ಲಾಡಿಸ್ಕೊಳ್ಬೇಕು ಅಂತ ಅಂದ್ರೆ ಏನ್ ಹೇಳ್ತೀರಾ ನಮ್ಮ ಕೇಳುಗರಿಗೆ? ಜನರಲ್ ಆಗಿ ನಮ್ಮ ಜೀವನ ಶೈಲಿಯನ್ನು ನಾವು ಸರಿಪಡಿಸ್ಕೋಬೇಕು. ಒಂದು ನಮ್ಮ ಆಹಾರ, ಅದನ್ನೆಲ್ಲ ನಿಯಮವಾಗಿ ತಿನ್ಬೇಕು, ಒಂದು ಲಿಮಿಟ್ ಆಗಿ ತಿನ್ಬೇಕು, ಒಂದು ಮಿತವಾಗಿ ತಿನ್ಬೇಕು. 2ನೇದು ಫಿಸಿಕಲ್ ಆಗಿ ಆಕ್ಟಿವ್ ಇರಬೇಕು. ಜಿಮ್ಗೆ ಸೇರ್ಬೇಕು ಅಂತ ಏನು ರೂಲ್ ಇಲ್ಲ. ಫಿಸಿಕಲ್ ಆಗಿ ಆಕ್ಟಿವ್ ಚಟುವಟಿಕೆ ಇರಬೇಕು, ಮನಸ್ಸು ನೆಮ್ಮದಿಯಾಗಿ ಇರಬೇಕು. ಈ 3 ಇದ್ರೆ 90% ಕ್ಲಿಯರ್ ಆಗುತ್ತೆ. ಇನ್ನೊಂದು 10% ಕಾಯಿಲೆಗಳಿಂದ ಆಗಿರುತ್ತೆ. ಅದನ್ನ ನಾವು ಅದನ್ನ ಯಾವ ತರ ಕಂಡು ಹಿಡಿದು ಹೋಗಿ ತೋರಿಸ್ಕೋಬೇಕು. ಡಾಕ್ಟರ್ಗಳ ಹೋದ್ರೆ ಅದು ನಾವು ಕಾನ್ಸ್ಟಿಪೇಷನ್ ಕ್ಲಿನಿಕ್ ಅಂತ ಒಂದು ಸ್ಪೆಷಲ್ ಕ್ಲಿನಿಕ್ ಮಾಡಿದ್ದೀವಿ ಇವಾಗ. ಬರೀ ಇದನ್ನ ಸ್ಟಡಿ ಮಾಡೋಕೆ ಮಾಡಿಬಿಟ್ಟು ಯಾರ್ಯಾರಿಗೆ ಯಾವ ಕಾರಣ ಇದೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡ್ತೀವಿ. ಧನ್ಯವಾದಗಳು ಡಾಕ್ಟರ್ ರಾಜಶೇಖರ್ ಮೈಸೂರು ಅವರೇ. ಇದುವರೆಗೂ ನಮಗೆ ಮಲಬದ್ಧತೆ ಹಾಗೂ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂದರೆ ಏನು, ಅದು ಏನಕ್ಕಾಗತ್ತೆ, ನಾವು ಹೇಗೆ ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಂಡ್ರೆ ಅದರಿಂದ ಹೊರಗೆ ಬರಬಹುದು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹಾಗೂ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.
ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಲಬದ್ಧತೆ ಮತ್ತು IBS ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ತಿಳಿಸಿಕೊಟ್ಟವರು ಮೈಸೂರಿನ ಪ್ರಾಕ್ಟಾಲಜಿಸ್ಟ್ ಮತ್ತು ಕೊಲೋರೆಕ್ಟಲ್ ಸರ್ಜನ್ ಡಾಕ್ಟರ್ ರಾಜಶೇಖರ್ ಮೈಸೂರು. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಇದು ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.